بلغ العلا بكماله كشف الدجى بجماله حسنت جميع خصاله صلوا عليه وآله اللهم صل على سيدنا محمد وعلى آل سيدنا ومولانا محمد. ಇವತ್ತಿನ ದಿನ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಶೈಲಿಯ ಬಗ್ಗೆ ಏನು ಚರ್ಚಿಸೋಣ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೌಂದರ್ಯ ಮತ್ತು ಗಾಂಭೀರ್ಯ ಎಲ್ಲ ಕಡೆ ಏನು ಕಾಣ್ತಾ ಇತ್ತು, ಪ್ರತಿಫಲಿಸ್ತಾ ಇತ್ತು. ಅದರಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಶೈಲಿ, ಆ ಬದುಕು ಸವದ ರೀತಿ, ಅಲ್ಲೂ ಕೂಡ ಆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇತರ ಕಡೆಗಳಲ್ಲಿ ಬರ್ತಾ ಇದ್ದ ಆ ಸೌಂದರ್ಯ, ಆ ಸಂತೋಷ, ಆ ಗಾಂಭೀರ್ಯ ಇಲ್ಲೂ ಕೂಡ ಬರ್ತಾಯಿತ್ತು. ಮೊದಲನೇದಾಗಿ ಅವರ ನಡತೆ ಹೇಗಿತ್ತು? ದೃಢ ಹೆಜ್ಜೆಯನ್ನು ಇಡ್ತಾಯಿದ್ರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು. ಬಹಳ ವೇಗವಾಗಿ ನಡೀತಾ ಇತ್ತು. ವೇಗವಾಗಿ ನಡೆಯುವಂತಹ ಒಂದು ಶೈಲಿ ಅವರಿಗೆ ಇತ್ತು. ಅವರಂತೆ ವೇಗವಾಗಿ ನಡೆಯುವವರನ್ನು ನಾವು ನೋಡೇ ಇಲ್ಲ ಎಂದು ಅನುಯಾಯಿಗಳು ಹೇಳುವುದಾಗಿ ದಾಖಲಿಸಲಾಗಿದೆ. ಅವರ ಜೊತೆಗೆ ಏನು ಅನುಯಾಯಿಗಳು ನಡೆಯಲು ಹರಸಾಹಸ ಪಡ್ತಾಯಿದ್ರು. ಬಹಳ ಕಷ್ಟವಾಗ್ತಾಯಿತ್ತು ಅವರಿಗೆ. ಸೊ ಅಷ್ಟು ಪರ್ಫೆಕ್ಟಾಗಿ, ಅಷ್ಟು ವೇಗ ಅಂದರೆ ಅದೊಂದು ಏನು ಆವೇಶದ ಅಥವಾ ವೇಗದ ಒಂದು ಪ್ರತೀಕ ಅಲ್ಲ, ಅಥವಾ ಅದರ ಒಂದು ಸೂಚನೆ ಅಲ್ಲ, ಬದಲಾಗಿ ತಾಳ್ಮೆಯ ಪ್ರತೀಕವಾಗಿತ್ತು. ಅಹಂಕಾರ ದರ್ಪದ ಸೂಚನೆಯಾಗಿರಲಿಲ್ಲ ಅದು ಅನ್ನುವಂತಹದ್ದು ಏನು ಸಹಾಬರುಗಳಿಂದ ನಾವು ತಿಳಿಯಬಹುದು. ಎಂದಿಗೂ ಅವಸರ ಪಡುತ್ತಿರಲಿಲ್ಲ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಡೆಯುವಾಗಲೂ ಯಾವಾಗಲೂ ಕೂಡ ಅವಸರ ಪಡ್ತಾ ಇರಲಿಲ್ಲ. ಕೆಲವೊಮ್ಮೆ ಅವರು ಇಡ್ತಾ ಇರುವಂತಹ ಈ ಹೆಜ್ಜೆಗಳೇನಿದೆ, ಆ ಹೆಜ್ಜೆಗಳನ್ನು ನೋಡಿ ಭೂಮಿಯೇ ಏನು ಸಂಕುಚಿತಗೊಳ್ಳುವಂತೆ ಭಾಸವಾಗ್ತಾ ಇತ್ತು ಅಂತ ಸಹಾಬರುಗಳು ಹೇಳಿಕೊಳ್ತಾರೆ. ಇದು ಭೂಮಿಯು ಅವರಿಗೆ ನೀಡುತ್ತಿದ್ದಂತಹ ಒಂದು ಗೌರವ ಎಂದು ವ್ಯಾಖ್ಯಾನಿಸಲಾಗುತ್ತೆ. ಅಲ್ಲಾಹನ ಗೌರವಾನ್ವಿತ ದಾಸರ ವಿಶೇಷತೆಯಂತೆ ಭೂಮಿಯಲ್ಲಿ ವಿನಯಾನ್ವಿತರಾಗಿ ಅವರು ನಡೀತಾ ಇದ್ದರು. ಅವರು ನಡೆಯುವಾಗ ಭಯವೋ ಅಥವಾ ಬೇಜವಾಬ್ದಾರಿಯೋ ಕಾಣಲು ಸಾಧ್ಯವಾಗ್ತಾ ಇರಲಿಲ್ಲ. ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಹೇಳುತ್ತಾರೆ, ಕಾಲುಗಳನ್ನು ಎತ್ತಿ ಇಡುವಾಗ ದೇಹ ಪೂರ್ತಿ ಮುಂಭಾಗಕ್ಕೆ ಬರ್ತಾಯಿತ್ತು. ಅವರು ನಡೆಯುವುದನ್ನು ನೋಡಿದರೆ ಅವರ ಶಕ್ತಿ ಮತ್ತು ಸಾಮರ್ಥ್ಯ ಅರಿವಿಗೆ ಬರ್ತಾಯಿತ್ತು ಎಂದು ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಈ ನಡೆತದ ಬಗ್ಗೆ ಪರಾಮರ್ಶಿಸಿ ಹೇಳ್ತಾರೆ. ಇನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಳಿತುಕೊಳ್ಳುವುದರ ಬಗ್ಗೆ ನಾವು ನೋಡೋಣ. ಈ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಳಿತುಕೊಳ್ಳುವಿಕೆ ಅಥವಾ ಅವರ ಕುಳಿತುಕೊಳ್ಳುವ ಏನು ವಿಚಾರವಾಗಿ ಮಾತನಾಡುವಾಗ ಏನು ಒಂದು ಆಳವಾಗಿ ಮಾತನಾಡಬೇಕಾದಂತಹ ಒಂದು ಕ್ಷೇತ್ರ ಇದು. ಹಲವು ಭಂಗಿಗಳಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂರ್ತಾ ಇದ್ದರು. ಬೇರೆ ಬೇರೆ ಭಂಗಿಗಳು ಫಿಕ್ಹ್ ಗ್ರಂಥಗಳೆಲ್ಲ ಈ ಭಂಗಿಗಳು ಏನು ಕರಾಹತಾಗಿ, ಕೆಲವೊಂದು ಜಾಯಿಜಾಗಿ, ಈ ರೀತಿಯಾಗಿ ಚರ್ಚೆಗಳು ಇದೆ, ಫಿಕ್ಹ್ ಗ್ರಂಥಗಳಲ್ಲಿ ಇದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿವಿಧ ಭಂಗಿಗಳಲ್ಲಿ ಅವರು ಕೂರ್ತಾ ಇದ್ದರು. ಕೈಕಾಲುಗಳನ್ನು ಜೋಡಿಸಿ ಕಣ್ಣುಗಳನ್ನು ಕೆಳಗೆ ಮಾಡಿ ಕೂರ್ತಾ ಇದ್ದರು ಒಮ್ಮೊಮ್ಮೆ. ಅದೇ ರೀತಿ ಮಂಡಿಗಳನ್ನು ಮಡಚಿಟ್ಟು ಕುಳಿತುಕೊಳ್ತಾ ಇದ್ದರು. ಕಾಲಿನ ಮೇಲೆ ಕಾಳು ಹಾಕಿ ಕೆಲವೊಮ್ಮೆ ಕುಳಿತಾ ಇದ್ದರು. ಅದೇ ರೀತಿ ಕೆಲವೊಮ್ಮೆ ಅಲ್ಲಾಹನ ನೆನಕೆಯಲ್ಲಿ ಏನು ಬಹಳ ಜಾಗರೂಕನಾಗಿ ಅಥವಾ ಬಹಳ ಕಳೆದು ಹೋದ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಣಲು ಕೂಡ ಅವತ್ತಿನ ಸಹಾಬೆಗಳಿಗೆ ಸಾಧ್ಯವಾಗ್ತಾಯಿತ್ತು. ಸುಬಹ್ ನಮಾಜ್ ಕಳೆದು ಅಲ್ಲಿ ನಮಾಜ್ ಮಾಡಿದ ಜಾಗದಲ್ಲೇ ಕುಳಿತುಕೊಂಡು ಪದ್ಮಾಸನ ರೀತಿಯಲ್ಲಿ, ಅಂದರೆ ಚಕ್ಕಳ ಮಕ್ಕಳ ಆ ರೀತಿಯಾಗಿ ಕುಳಿತು ಸುಬಹಿ ನಮಾಜ್ ನಂತರ ದೀರ್ಘಕಾಲದವರೆಗೂ ಕೂಡ ಅಲ್ಲಿ ಕುಳಿತು ಜಪಗಳನ್ನು, ದಿಕ್ರ್ಗಳನ್ನು ಹೇಳ್ತಾ ಇದ್ದರು ಎಂದು ಹದೀಸ್ಗಳಲ್ಲಿ ಸಹಾಬರ ಮೂಲಕ ಇದನ್ನು ನಾವು ನೋಡಬಹುದು. ಪೈಗಂಬರ್ ಹೊರಗೆ ಕೂರುವಂತಹ ಅಭ್ಯಾಸ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಇತ್ತಾದರೂ ಕೂಡ ಊಟದ ವೇಳೆಯಲ್ಲಿ ಅದು ಯಾವುದೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಮಾಡ್ತಾ ಇರಲಿಲ್ಲ. ಊಟದ ವೇಳೆ ಪ್ರತ್ಯೇಕವಾಗಿ ಬಹಳ ಮರ್ಯಾದೆಯಿಂದ, ಬಹಳ ಶಿಷ್ಟಾಚಾರಗಳನ್ನು ಪಾಲಿಸಿಕೊಂಡೇ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವುಗಳನ್ನೆಲ್ಲ ಮಾಡ್ತಾಯಿದ್ರು. ಆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಳಿತುಕೊಳ್ಳುವಾಗ ಈ ಮಂಡಿಗಳನ್ನು ಮಡಚಿ ಕೈಕಟ್ಟಿಕೊಂಡು ಮಸೀದಿಯಲ್ಲಿ ಕುಳಿತುಕೊಳ್ತಾ ಇದ್ದರು. ಆಗೆಲ್ಲ ಅವರ ಗಾಂಭೀರ್ಯ ಭಾವವನ್ನು ನಾವು ಅನುಭವಿಸ್ತಾ ಇದ್ದೇವೆ ಎಂದು ಸಹಾಬರು ಹೇಳ್ತಾರೆ. ಇನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿದ್ದೆಯ ಬಗ್ಗೆ ಹೇಳುವುದಾದರೆ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಣ್ಣು ನಿದ್ದೆ ಮಾಡಿದ್ದರು, ಹೃದಯ ನಿದ್ದೆ ಮಾಡ್ತಾ ಇರಲಿಲ್ಲ. ಹದೀಸ್ಗಳೆಲ್ಲ ನಾವು ಕೇಳಿದ್ದೇವೆ ಆ ವಿಚಾರ. ಅವರ ಕಣ್ಣುಗಳು ನಿದ್ದೆ ಮಾಡ್ತಾ ಇರಲಿಲ್ಲ, ಸದಾ ಎಚ್ಚರದಲ್ಲಿ ಇರ್ತಾಯಿತ್ತು. ಇಶಾ ನಮಾಜಿನ ತಕ್ಷಣ ನಿದ್ದೆ ಮಾಡ್ತಾಯಿದ್ರು. ಮಧ್ಯರಾತ್ರಿ ಆರಾಧನೆಗಳಲ್ಲಿ ತಲ್ಲೀನರಾಗ್ತಾಯಿದ್ರು. ದೇಹದ ನೆಮ್ಮದಿಗಿರುವ ನಿದ್ರೆಯಷ್ಟೇ ಅವರು ದೇಹಕ್ಕೆ ನೀಡ್ತಾಯಿದ್ದರು.
ಬದಲಾಗಿ ಏನು ದೀರ್ಘಕಾಲದವರೆಗೂ ಕೂಡ ಏನು ನಿದ್ದೆ ಮಾಡುವಂತಹ ಪರಿಪಾಠ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇರಲಿಲ್ಲ. ರಾತ್ರಿ ಬೇಗನೆ ಮಲಗ್ತಾ ಇದ್ದರು, ಸ್ವಲ್ಪ ಹೊತ್ತು ನಿದ್ರಿಸಿ ಹೇಳ್ತಾ ಇದ್ದರು, ಹಲ್ಲುಜ್ಜಿ ವುಜು ನಿರ್ವಹಿಸಿ ನಮಾಜ್ ಮಾಡ್ತಾಯಿದ್ರು. ಮಲಗುವ ಮುನ್ನ ಮತ್ತು ಎಚ್ಚರದ ನಂತರ ಶಿಷ್ಟಾಚಾರಗಳನ್ನೆಲ್ಲ ಪಾಲಿಸ್ತಾ ಇದ್ದರು. ಈಗ ನಮ್ಮ ಮದ್ರಸಾಗಳಲ್ಲಿ ನಾವು ಹೇಗೆಲ್ಲ ಶಿಷ್ಟಾಚಾರಗಳನ್ನು ಅಂದರೆ ಮಲಗುವಾಗ ಏನು ಬಿಸ್ಮಿಕ ಅಲ್ಲಾಹುಮ್ಮ ಅಹ್ಯಾ ವ ಅಮೂತು ಮತ್ತು ಫಾತಿಹಾ ಇಖ್ಲಾಸ್ಗಳನ್ನೆಲ್ಲ ಓದಿ ಮತ್ತು ಹೇಳುವಾಗ ಏನು ಅಲ್ಲಾಹುಮ್ಮ ಆ ರೀತಿಯಾಗಿ ಹದೀಸ್ಗಳನ್ನೆಲ್ಲ ಆ ರೀತಿಯಾದ ಏನು ದಿಕ್ರ್ಗಳನ್ನು ನಾವು ಉಸ್ತಾದರು ನಮಗೆ ಹೇಳಿಕೊಡ್ತಾರೆ. ಇದು ಆ್ಯಕ್ಚುಲಿ ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕಿನ ಚರ್ಯೆಯಾಗಿತ್ತು ಅನ್ನುವಂತಹ ಒಂದು ಆ ಗಮನ ನಮಗೆ, ಆ ಪ್ರಜ್ಞೆ ನಮಗೆ ಅನಿವಾರ್ಯವಾಗಿ ಬೇಕಿದೆ. ಮಲಗುವ ಮುನ್ನ ಮತ್ತು ಎಚ್ಚರದ ನಂತರ ಕಂಪ್ಲೀಟ್ ಶಿಷ್ಟಾಚಾರಗಳನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪಾಲಿಸ್ತಾ ಇದ್ದರು. ಬಲಭಾಗಕ್ಕೆ ಸರಿದು ಕೆನ್ನೆಯ ಮೇಲೆ ಕೈಯಿಟ್ಟು ಅಲ್ಲಾಹುಮ್ಮ ಕಿನಿ ಅದಾಬ ಯೌಮಲ್ ಕಿಯಾಮ ಅಂತ್ಯ ದಿನದ ಶಿಕ್ಷೆಯಿಂದ ನನ್ನನ್ನು ಪಾರು ಮಾಡುವ ಅಲ್ಲಾಹನೇ ಎಂದು ಸೃಷ್ಟಿಗಳಲ್ಲಿ ಶ್ರೇಷ್ಠರಾದ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿನಯಾನ್ವಿತರಾಗಿ ಬೇಡ್ತಾರೆ. ನಾನು ಹಿಂದಿನ ಸಿರೀಸ್ಗಳಲ್ಲಿ ಹೇಳಿದ ಹಾಗೆ ದಾಸ ಅನ್ನುವಂತಹ ಪ್ರಜ್ಞೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇತ್ತು. ನಾನೊಬ್ಬ ದಾಸ, ನಾನೊಬ್ಬ ಗುಲಾಮ, ಅಲ್ಲಾಹನ ಗುಲಾಮ ಅನ್ನುವಂತಹ ಒಂದು ಪದಗಳನ್ನು ಅವರು ನಿರಂತರವಾಗಿ ಪ್ರಯೋಗಿಸ್ತಾ ಇದ್ದರು. ಅದರ ಅರ್ಥ ಅದರಲ್ಲಿ ಅವರ ತೃಪ್ತಿ ಅವರಿಗೆ ನೂರ್ಮಡಿಯಾಗಿತ್ತು, ಅಥವಾ ಆ ತೃಪ್ತಿ ಅಷ್ಟೇ ಆಳವಾಗಿ ಅವರನ್ನು ಕಾಡ್ತಾ ಇತ್ತು. ಅಲ್ಲಾಹನೊಂದಿಗಿನ ವಿನಯದಿಂದ ಈ ರೀತಿ ಅವರು ದುವಾ ಮಾಡ್ತಾ ಇದ್ದರು. ನಮ್ಮ ದಿನಚರಿ ಅಲ್ಲಾಹನ ಸ್ಮರಣೆಯೊಂದಿಗೆ ಕೊನೆಯಾಗಬೇಕು ಎಂಬುದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಲಿಸಿದ ಪಾಠ. ನಮ್ಮ ಒಂದು ದಿನದ ಚಟುವಟಿಕೆಗಳು ಕೊನೆಗೊಳ್ಳುವುದು ಅಲ್ಲಾಹನಿಂದ, ಅದು ಎಚ್ಚರಗೊಳ್ಳುವುದು ಕೂಡ ಅಲ್ಲಾಹನ ಮೂಲಕ. ಹಾಗಾಗಿ ನಮ್ಮ ಸರ್ವ ಮಜಲುಗಳನ್ನು ಹರಕಾತ್ ಸಕನಾತ್ ಪ್ರತಿಯೊಂದು ನಿಮಿಷಗಳು ಕೂಡ ಅಲ್ಲಾಹನ ನೆನಕೆಗಳಲ್ಲಾಗಿ ಮುಂದುವರಿಯಬೇಕು ಅನ್ನುವಂತಹ ಒಂದು ಆಶಯ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿತ್ತು. ಬಿಸ್ಮಿಕ ಅಲ್ಲಾಹುಮ್ಮ ಅಹ್ಯಾ ವ ಅಮೂತ್, ನಿನ್ನ ಹೆಸರಿನಿಂದಾಗಿ ಅಥವಾ ಅಲ್ಲಾಹ ನಿನ್ನ ನಾಮದಲ್ಲಿ ನನ್ನ ಬದುಕು ನಡೆಸುವಂತೆಯೂ ಮತ್ತು ಮರಣ ಹೊಂದುವಂತೆಯೂ ಮಾಡು ಎಂದು ಆ ದುವಾಗಳ ಅರ್ಥ. ಅದೇ ರೀತಿ ಪ್ರಯಾಣಿಸುವ ವೇಳೆಯೆಲ್ಲ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲ ಪಾಳಿಯಲ್ಲಿ ಮಲಗುವುದಾದರೆ ಬಲಭಾಗಕ್ಕೆ ಮುಖ ಮಾಡಿ ಮಲಗ್ತಾ ಇದ್ದರು. ಸುಬಹಿಗೆ ಮೊದಲು ಕೈ ಮೇಲೆ ತಲೆ ಇಟ್ಟು ಮಲಗ್ತಾ ಇದ್ದರು. ಆ ಸಮಯದಲ್ಲಿ ತನ್ನ ಸಮುದಾಯ ಸುಖನಿದ್ರೆಗೆ ಜಾರಿದರೆ ಸುಬಹ್ ನಮಾಜ್ ನಷ್ಟ ಹೊಂದುತ್ತದೆ ಎಂಬ ಭಯದಿಂದ ಈ ರೀತಿ ಮಾಡ್ತಾ ಇದ್ದರು ಎಂದು ಹೇಳಲಾಗುತ್ತೆ. ಅದೇ ರೀತಿ ಮಲಗುವಾಗ ಹೃದಯಗಳು ಈ ಎಡಭಾಗದಲ್ಲಿರುವಂಥ ಹೃದಯ ಅದು ಈ ರೀತಿಯಾಗಿ ನಿಲ್ಲಬೇಕು. ಅಂದರೆ ಈ ಎಡಭಾಗದ ಮೇಲೆ ಮಲಗಿದರೆ ಅದು ಅಲ್ಲೇ ಆ ಹೃದಯಗಳು ಅಪ್ಪಚ್ಚಿಯಾಗುತ್ತೆ. ಆದರೆ ನಮಗೆ ಬೇಗ ಏನಾಗಲ್ಲ, ನಿದ್ರೆಯಿಂದ ಎಚ್ಚರಗೊಳ್ಳಲ್ಲ ಅನ್ನುವಂತಹ ಒಂದು ಫಿಲಾಸಫಿ ಅಥವಾ ಒಂದು ಲಾಜಿಕಲ್ ರೀಸನಿಂಗ್ ಅದರ ಬ್ಯಾಕ್ನಲ್ಲಿ. ಅದೇ ರೀತಿ ಬಲಭಾಗದ ಮೇಲೆ ಸರಿದು ಆಗ ಈ ಎಡಭಾಗದಲ್ಲಿರುವಂಥ ಹೃದಯ ಹೀಗೆ ನಿಲ್ಲಲಾಗುತ್ತೆ. ಈ ರೀತಿಯಾದಂತಹ ಒಂದು ಕಾರಣ ಇದಕ್ಕೆ ಹೇಳಲಾಗುತ್ತೆ ಇದರ ಹಿಂದೆ. ಎದ್ದೇಳುವಾಗ ಅಲ್ಹಮ್ದುಲಿಲ್ಲಾಹಿಲ್ಲದಿ ಅಹ್ಯಾನ ಬಅದಮ ಅಮಾತನ ವ ಇಲೈಹಿ ನುಶೂರ್. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ರೀತಿಯಾಗಿ ಬಹಳ ಎಲ್ಲ ನಿದ್ದೆಗಳಿಂದ ಎಚ್ಚರಗೊಳ್ಳುವಾಗ ಹೇಳ್ತಾ ಇದ್ದರು. ಅವರಿಗೆ ಖೈಲೂಲ್ ಅನ್ನುವಂತಹದ್ದು ಒಂದು ನಿದ್ರೆ ಇದೆ. ಆ ನಿದ್ರೆ ಬಹಳ ಇಷ್ಟವಾಗಿತ್ತು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ. ಇದು ಲುಹುರ್ನ ಆ ಮೊದಲ ನಂತರದ ಹ್ರಸ್ವ ನಿದ್ರೆ. ಅದು ಲುಹರ್ ಸಂದರ್ಭಗಳಲ್ಲಿನ ಒಂದು ಹ್ರಸ್ವವಾದಂಥ ನಿದ್ರೆ. ಅದು ದೀರ್ಘ ಆಗ್ತಾ ಇರಲಿಲ್ಲ. ರಾತ್ರಿಯ 3ನೇ ಒಂದು ಭಾಗ ಮಾತ್ರ ನಿದ್ದೆ ಮಾಡಬೇಕೆಂದು ಹೇಳ್ತಾ ಇದ್ದರು. ಅಸ್ರನ ನಂತರ ನಿದ್ದೆ ಅವರಿಗೆ ಇಷ್ಟವಿರಲಿಲ್ಲ. ಇದು ಬುದ್ಧಿಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಅನ್ನುವಂತಹ ಒಂದು ಕಾಳಜಿ ಅಥವಾ ಭಯ, ಆತಂಕ ಅವರಿಗೆ ಇತ್ತು. ಅದನ್ನು ತನ್ನ ಅನುಯಾಯಿಗಳಿಗೆ ಕಲಿಸಿಕೊಡ್ತಾ ಇದ್ದರು. ಸಮಯ ಪಾಲನೆ ಬಗ್ಗೆ ಹೇಳುವುದಾದರೆ ಸಮಯ ಪಾಲನೆಯಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪರ್ಫೆಕ್ಟ್ ಆಗಿದ್ದರು. ಯಾವುದೇ ಒಂದು ಸಮಯವನ್ನು ಕೂಡ ಅವರು ನಷ್ಟ ಹೊಂದಿಸ್ತಾ ಇರಲಿಲ್ಲ. ಯಾವುದಕ್ಕಾದರೂ ಒಂದು ಬಳಸ್ತಾ ಇದ್ದರು. ನಿಅಮತಾನಿ ಮಗ್ಬೂನುನ್ ಫೀಹಿಮಾ ಕಸೀರು ಮಿನನ್ ನಾಸ್ ಅಸ್ಸಿಹತು ವಲ್ ಫರಾಗ್ ಅನ್ನುವಂತಹ ಹದೀಸ್ ಕೂಡ ಇದೆ. 2 ನಿಅಮತುಗಳು, 2 ಅನುಗ್ರಹಗಳು ಜನರು ಅತ್ಯಧಿಕವಾಗಿ ಪೋಲು ಮಾಡುವ 2 ಅನುಗ್ರಹಗಳು. ಒಂದು ಅಸ್ಸಿಹತ್ ಆರೋಗ್ಯ, ಮತ್ತೊಂದು ಅಲ್ ಫರಾಗ್ ಒಂದು ಸಮಯಗಳು.